ಎಷ್ಟಣ್ಣ ಮೂಲಂಗಿ ಕೆಜಿ? ಅಣ್ಣ ಮೂಲಂಗಿ ಎಷ್ಟು ಕೆಜಿ? ಮಾತಾಡ್ತಿಲ್ಲ ನೋಡಿ, ನಾನು ಮಾತಾಡಿದ್ರು ಮಾತಾಡ್ತಿಲ್ಲ, ಬೇಜಾರಾಯ್ತು. ಹಂಗೆಲ್ಲ ಅನ್ಕೋಬೇಡಿ, ಬೇಜಾರೇನಾಗಿಲ್ಲ. ಬಿಕಾಸ್ ಅವ್ರು ಮಾತಾಡಲ್ಲ, ಅದು ಸ್ಕಲ್ಪ್ಚರ್ ಅಷ್ಟೇ, ಗೊಂಬೆ ಅಷ್ಟೇ, ಹಾಗಾಗಿ ಮಾತಾಡ್ತಿಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದಾಗ ನಿಜವಾಗ್ಲೂ ಒರಿಜಿನಲ್ ಅಂತ ಅಂದ್ಕೊಂಡೆ. ನಂಗೆ ತರಕಾರಿಗಳ ಹೆಸರುಗಳು ಗೊತ್ತಿದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೂಲಂಗಿ, ಸೌತೆಕಾಯಿ, ಹೂಕೋಸು ತಾನೆ, ಹೂಕೋಸು. ಸೊ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಕುತ್ಕೊಂಡು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಏನು ಮಾಡ್ತಿದ್ದೆ ಇಲ್ಲಿ ಅಂತ ಇವಾಗ ತೋರಿಸ್ತೀನಿ. ತೆಂಗಿನಕಾಯಿ ವ್ಯಾಪಾರ ಸಂತೆಯಲ್ಲಿದ್ದೀನಿ ನಾನು ಇವಾಗ. ನಮ್ಮ ಮಾಡೆಲ್ ಹೆರಿಟೇಜ್ ವಿಲೇಜ್ನ ಸಂತೆಯಲ್ಲಿದ್ದೀನಿ. ಸೊ ಸಂತೆ ಏನಪ್ಪ ಅಂತ ಎಲ್ರಿಗೂ ಗೊತ್ತು. ಈಗಲೂ ಕೂಡ ಊರಲ್ಲಿ ಶನಿವಾರ ಸಂತೆ, ಭಾನುವಾರ ಸಂತೆ, ಸೋಮವಾರ ಸಂತೆ ಅಂದರೆ ಊರ ಹೆಸರಲ್ಲ, ಸೋಮವಾರ ಸಂತೆಗಳನ್ನ ಮಾಡ್ತಾರೆ. ಶನಿವಾರ ಅಥವಾ ಭಾನುವಾರ ಇವಾಗೆಲ್ಲ ನಾವು ಹೇಳ್ತೀವಲ್ಲ, ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡ್ಬರ್ತೀವಿ ಅಂತ. ಸೊ ಮುಂಚೆ ಸಂತೆಗಳು ನಡೀತಾ ಇತ್ತು ಊರಲ್ಲಿ ಅಥವಾ ಪಕ್ಕದ ಊರಲ್ಲಿ ಸಂತೆಗಳು ನಡೆಯೋದು. ಸೊ ವಾರಕ್ಕೊಂದ್ಸಲ ಸಂತೆ ನಡೆಯೋದು. ವಾರಕ್ಕೊಂದ್ಸಲ ಮನೆಯಿಂದ ಹೋಗಿ ಸಂತೆಗೆ ಹೋಗಿ ವಾರಕ್ಕೆ ಬೇಕಾದಂತಹ ದಿನಸಿ ವಸ್ತುಗಳನ್ನು, ಜೊತೆಗೆ ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಸಂತೆಯಲ್ಲೇ ಸಿಗ್ತಾ ಇತ್ತು. ತರಕಾರಿ ಆಗಿರಲಿ ಅಥವಾ ಗ್ರಾಸರೀಸ್ ಆಗಿರಲಿ, ಬೆಣ್ಣೆ ಆಗಿರಲಿ, ಜೊತೆಗೆ ಚಾಕು, ಅಡುಗೆಗೆ ನಾವು ಬಳಸುವಂತಹ ಬಾಣಲಿ, ಚಾಕು, ಮಡಿಕೆ, ತಪ್ಪಲಿ ಎಲ್ಲ ಕೂಡ ನೀವೊಂದು ಮನೆಗೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಅಥವಾ ಮನೆಗೆ ವಸ್ತುಗಳು ಏನೇನು ಬೇಕು, ನೇಗಿಲಾಗಿರಲಿ, ಚಾಕುಗಳಾಗಿರಲಿ ಎಲ್ಲ ಕೂಡ ಸಿಗ್ತಾ ಇತ್ತು. ಸೊ ಸಂತೆಯಲ್ಲಿ ವಾರಕ್ಕೊಂದ್ಸಲ ಸಂತೆಗೆ ಹೋಗಿ ವಾರಕ್ಕೆ ಬೇಕಾಗಿರುವಂತಹ ಅಷ್ಟು ತರಕಾರಿ ಅಥವಾ ಹಣ್ಣುಗಳು ಏನೇನು ಬೇಕಿತ್ತು ಅದೆಲ್ಲ ಕೂಡ ಸಂತೆಯಲ್ಲಿ ತೊಗೊಂಡು ಬರ್ತಾಯಿದ್ರು. ನನಗೆ ಚೆನ್ನಾಗಿ ನೆನಪಿದೆ, ವಾರಕ್ಕೊಂದ್ಸಲ ಸಂತೆ ಆದಾಗ ನಮ್ಮ ಮನೇಲಿ ನಮ್ಮ ಮಾವ ಹೋಗಿ ಪುರಿ ಖಾರ ತೊಗೊಂಡು ಬರೋರು, ಕಡಲೆ ಪುರಿ ತೊಗೊಂಡು ಬರೋರು. ಅದನ್ನು ತಿನ್ನೋದಕ್ಕೆ ವಾರ ಕಾಯಬೇಕಿತ್ತು. ಶನಿವಾರ ಹೋಗಿ ಸಂತೆಗೆ ಪುರಿ ಖಾರ ತೊಗೊಂಡ್ಬಂದ್ರೆ ಫುಲ್ ಖುಷಿ ಅದನ್ನು ತಿನ್ನೋದಕ್ಕೆ. ಸೊ ಆ ಸಂತೆನ ಇವಾಗ ನೀವು ನೋಡ್ತಾ ಇದ್ದೀರ. ಸಂತೆ ವ್ಯಾಪಾರ ಹೇಗಾಗತ್ತೆ ಅಂತ ನೋಡಿ. ಜನ ಬಾಗಲ್ಲಿ ತರಕಾರಿಗಳನ್ನ ತುಂಬ್ಕೊಂಡು ಹೋಗೋದು. ತಕ್ಕಡಿ, ಇವಾಗೆಲ್ಲ ವೇಯಿಂಗ್ ಮಿಷಿನ್ ನೋಡ್ತೀವಿ, ಬಟ್ ಅವಾಗ ತಕ್ಕಡಿ ಹೀಗೆ ಇದ್ದಿದ್ದು. ತಕ್ಕಡಿಯಲ್ಲಿ ಹಾಕ್ಬಿಟ್ಟು ಒಂದು ಕಡೆ ತೂಕದ ಕಲ್ಲಿಟ್ಬಿಟ್ಟು ತಕ್ಕಡಿಗೆ ಹಾಕ್ಬಿಟ್ಟು ವ್ಯಾಪಾರ ಮಾಡೋರು. ಸೊ ಅದನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಬಾಳೆಹಣ್ಣು ತೊಗೊಂಡು ಹೋಗ್ತಿರೋದನ್ನ ನೋಡ್ತಾ ಇದ್ದೀರಾ. ತರಕಾರಿ ವ್ಯಾಪಾರ ಮಾಡೋದು, ಹೆಂಗಸು ಕುತ್ಕೊಂಡು ಹೇಗೆ ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಬಾರ್ಗೇನ್ ಮಾಡೋದು ಅಂದರೆ ನೀವು ಸಂತೆಗೆ ಹೋಗಿ ಕಲಿಬೇಕು. ನಾವು ಇವತ್ತಿಗೂ ಬಟ್ಟೆ ಅಂಗಡಿಗಳಿಗೆ ಹೋದಾಗ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ, ಚೌಕಾಸಿ ಮಾಡೋಕ್ಕೆ ಬರಲ್ಲ. ಚೌಕಾಸಿ ಮಾಡೋದು ಹೇಗೆ ಅಂತ ಕಲಿಬೇಕು ಅಂದರೆ ನೀವು ಸಂತೆಗೆ ಹೋಗಬೇಕು. ಸಾಕಾದಾಗ ಚೌಕಾಸಿ ಮಾಡ್ತಾರೆ. ಯಾರು ಕೇಳಿದಷ್ಟು ದುಡ್ಡು ಕೂಡ ಇತಿಹಾಸನೇ ಇಲ್ಲ ಸಂತೆಗಳಲ್ಲಿ. 10 ರೂಪಾಯಿ ಹೇಳಿದ್ರೆ 4 ರೂಪಾಯಿ ಕೇಳ್ತಾರೆ, 2 ರೂಪಾಯಿ ಕೇಳ್ತಾರೆ. ಸೊ ನಾನು ಆಗಲೇ ಹೇಳಿದೆ, ದವಸ ಧಾನ್ಯಗಳನ್ನ ಕೂಡ ಸಂತೆಯಲ್ಲಿ ಖರೀದಿ ಮಾಡ್ತಿದ್ರು ಅಂತ. ಸೊ ಹೇಗೆ ಖರೀದಿ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈರುಳ್ಳಿ ಮಾರಾಟ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಾ. ಮತ್ತು ಕೊಬ್ಬರಿ, ಅರಿಶಿಣ, ಶುಂಠಿ, ಬಟಾಣಿ ಕಾಳು ಇದೆಲ್ಲವನ್ನು ಕೂಡ ಮಾರಾಟ ಮಾಡೋದನ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಅಲ್ಲಿ ನೋಡಿ, ಒಬ್ರು ಮಹಿಳೆ ಸಂತೆಯಲ್ಲಿ ಏನೇನಿದೆ ಅವ್ರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಒಂದು ಚೀಲದಲ್ಲಿ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನ ಕೂಡ ನೋಡ್ತಾ ಇದ್ದೀರಾ. ತರಕಾರಿ ವ್ಯಾಪಾರ ಮಾಡೋದು, ತಕ್ಕಡಿ. ಆ್ಯಂಡ್ ಆ ಬ್ಯಾಗ್ ಡೀಟೇಲಿಂಗ್ ನೋಡಿ, ನಾನು ಆವಾಗಲೇ ಅದನ್ನೇ ಹೇಳಿದ್ದು, ಎಷ್ಟು ಚೆನ್ನಾಗಿದೆ. ಆವಾಗ ಸಂತೆಗಳಲ್ಲಿ ಯೂಸ್ ಮಾಡ್ತಿದ್ದ ಬ್ಯಾಗ್ಗಳೇ ಹೀಗಿರ್ತಾ ಇತ್ತು. ಸೊ ಆ ಬ್ಯಾಗ್ ಕಲರು, ಅವ್ರು ಹಾಕೊಂಡಿರೋ ಪಟ್ಟಾಪಟ್ಟಿ ಚಡ್ಡಿ, ಆ ಪಂಚೆ, ಆ ಶರ್ಟು, ಮತ್ತು ತರಕಾರಿಗಳಾಗಿರ್ಬೋದು, ಆ ಪಂಚೆ ಡೀಟೇಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರು ಹುಡ್ಕೊಂಡಿರೋ ಪಂಚೆ, ಆ ಕಲರ್ಗಳಾಗಿರಲಿ, ಆ ಡೀಟೇಲ್ಗಳಂದರೆ ಅವ್ರು ಅದನ್ನು ಹೇಗೆ ಕಟ್ತಾ ಇದ್ರು ಪಂಚೆನ, ಅದೆಲ್ಲದೂ ಕೂಡ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇಲ್ಲಿ ಬೆಣ್ಣೆ, ಇವಾಗೆಲ್ಲ ಡೈರೆಕ್ಟ್ ತುಪ್ಪನೇ ತೊಗೊಂಡ್ಬಿಡ್ತೀವಿ. ಸೊ ಆವಾಗ ಬೆಣ್ಣೆ ಮಾರಾಟ ಮಾಡೋರು. ವಾರಕ್ಕೊಂದ್ಸಲ ಆ ಬೆಣ್ಣೆ, ಅದೊಂದು ಓಣಿಯಲ್ಲಿ ಬೆಣ್ಣೆ ನಿಂತ್ಕೊಂಡು ಮಾರಾಟ ಮಾಡೋರು. ಸೊ ಹೋಗ್ಬಿಟ್ಟು ಬೆಣ್ಣೆ ತೊಗೊಂಬಂದು ಮನೆಯಲ್ಲಿ ತುಪ್ಪ ಕಾಯಿಸ್ತಾ ಇದ್ದಿದ್ದು. ಸೊ ಆ ಬೆಣ್ಣೆನ ಹೇಗೆ ಮಾರಾಟ ಮಾಡ್ತಿದ್ರು ಅನ್ನೋದು ನೋಡ್ತಾ ಇದ್ದೀರಾ. ಜೊತೆಗೆ ಎಣ್ಣೆ, ನಾನು ಆಗಲೇ ಹೇಳ್ತಾ ಇದ್ದೆ, ಸಂತೆಯಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎಣ್ಣೆ ತೊಗೊಳ್ಳೋದು ಹೇಳ್ತಾ ಇದ್ದೆ. ಅಂದರೆ ಮನೇಲಿ ಹೆಣ್ಮಕ್ಳಿಗೆ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎಲ್ಲ ಹಾಕೋದಕ್ಕೆ ಅದಕ್ಕೆ ಹೇಗೆ ಯೂಸ್ ಮಾಡ್ತಿದ್ರು ನೋಡಿ. ಅಳತೆ ಮಾಡೋದಕ್ಕೆ 50 ml, 100 ml ಅಥವಾ 250 ml, 1 ಲೀಟ್ರು. ಇದನ್ನು ಧಾನ್ಯಗಳನ್ನು ಅಳಿಯೋದಕ್ಕೆ ಸೇರು, ಪಾವು ಯೂಸ್ ಮಾಡ್ತಾರೆ. ಸೇರು ಅಂದರೆ 1 ಸೇರು ಅಂತ ಅಳಿಯೋದಕ್ಕೆ. ಸೊ ಎಣ್ಣೆನ ಅಳಿಯೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು, ಅದನ್ನು ತೋರಿಸ್ತಾರೆ. ಆ್ಯಂಡ್ ಅಲ್ಲಿ ಸಾಣೆ ಹಿಡಿಯೋದು ಅಂತ ಅಂದರೆ ಚಾಕುಗಳು ಮೊಂಡಾಗಿರುತ್ತೆ, ಶಾರ್ಪ್ ಇರಲ್ಲ, ಕಟ್ ಮಾಡೋದಕ್ಕೆ ಆಗ್ತಿರಲ್ಲ. ಸೊ ಅದನ್ನು ಸಾಣೆ ಹಿಡಿಯೋದು ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊಂಡೋಗ್ಬಿಟ್ಟು ಚಾಕು ಬೇಸಿಕಲಿ ಶಾರ್ಪ್ ಮಾಡಿಸ್ಕೊಂಡು ಬರೋದು. ಜೊತೆಗೆ ಪುರಿ ಖಾರ, ನಾನು ಆಗಲೇ ಹೇಳ್ತಾ ಇದ್ದೆ ಕಡಲೆ ಪುರಿ ಅಂದರೆ ಭಾಳ ಫೇವ್ರೆಟ್ ನನಗೆ ಅಂತ. ಸೊ ಕಡಲೆ ಪುರಿನ ಅವರು ಸೇರಲ್ಲಿ, ನಾನು ಆಗಲೇ ಹೇಳಿದೆ 1 ಸೇರು ಅಂತ. ಸೊ ಆ ಸೇರಲ್ಲಿ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಸೊ ಆ ಕಡಲೆ ಪುರಿ ಮಾರಾಟ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಕಡೆ ಆ್ಯಸ್ ಯೂಶುವಲ್ ತರಕಾರಿ ಮಾರಾಟ ಮಾಡೋದು. ಸೊ ಬೇಸಿಕಲಿ ಇದು ಒಂದು ಸಂತೆ.
ನಿಮಗೆ ಸಂತೆಗೆ ಹೋದರೆ ಇವತ್ತಿಗೂ ಕೂಡ ಹಳ್ಳಿ ಕಡೆ ಒಂದು ಸಂತೆಗೆ ಹೋದರೆ ಸಂತೆ ಹೇಗಿರುತ್ತೆ ಅನ್ನೋದನ್ನ ನಮಗಿಲ್ಲಿ ನೀಟಾಗಿ ತೋರಿಸ್ತಾರೆ. ಸಂತೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಯಾವುದೇ ಜಾತಿ ನಿಬಂಧನೆಗಳು ಇರ್ತಿರ್ಲಿಲ್ಲ. ಈ ಧರ್ಮದವರೇ ಮಾಡಬೇಕು ಅಥವಾ ಈ ಜಾತಿಯವರೇ ಮಾಡಬೇಕು ಆ ಥರದ್ದು ಏನೂ ಇರ್ತಿರ್ಲಿಲ್ಲ. ಎಲ್ಲರೂ ಸಂತೆಗೆ ಹೋಗೋರು, ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಕೂಡ ಎಲ್ಲರೂ ಸಂತೆಗೆ ಹೋಗೋರು. ಅವ್ರಿಗೇನು ಬೇಕೋ ಅದನ್ನು ತಗೊಳ್ಳೋರು. ವಾರಕ್ಕೆ ಆಗೋಷ್ಟು ರೇಷನ್ ಅಥವಾ ತಿಂಗಳಿಗೆ ಆಗೋಷ್ಟು, ಅದು 15 ದಿನಕ್ಕೆ ಆಗೋಷ್ಟು, ಈ ಥರ ಅಂದರೆ ಬೆಳೆದಿರೋದನ್ನೆಲ್ಲ ಹೋಗಿ ಸಂತೆಯಲ್ಲಿ ವ್ಯಾಪಾರ ಮಾಡೋರು, ವ್ಯಾಪಾರಸ್ಥರು ವ್ಯಾಪಾರ ಮಾಡೋರು, ತಗೊಳ್ಳೋರು ತಗೊಳ್ತಾ ಇದ್ರು. ಸೊ ಸಂತೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ತೋರಿಸಿದ್ದಾರೆ. ಇವರು ನಮ್ಮ ಅಂಕಲ್ಲು ಅಂತ ಹೇಳೋಣ ಅಂತ ಅಂದ್ಕೊಂಡೆ. ನಮ್ಮ ಅಂಕಲ್ ಎಲ್ಲ ಸುಮ್ಮನೆ ಹೇಳಿದ್ದು. ಹಸು ಪಕ್ಕ ಅಥವಾ ದನದ ಪಕ್ಕ ಹೆಂಗೆ, ಇದು ಹಸು ಅಲ್ಲ ದನ ಆ್ಯಕ್ಚುಲಿ. ಸೊ ಹೆಂಗೆ ನಿಂತಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ, ನನಗೂ ಬಹಳ ಭಯ ಇದೆ. ಆ ಕೋಡು ನೋಡಿದ್ರೆ, ಆ ಕೊಂಬು ನೋಡಿದ್ರೆ ಭಯ ಆಗುತ್ತೆ ಹೆಂಗಪ್ಪ ಅಂತ. ಬಟ್ ನಾನಿಲ್ಲಿ ಯಾಕಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಅಂದರೆ ಕತ್ತಿ ಕಟ್ಟಿರೋ ಆ ಗಂಟೆ ಆಗಿರಲಿ, ಮೂಗಿಗೆ ಹಾಕಿರೋ ಆ ಮೂಗುದಾರ ಆಗಿರಲಿ, ಎಲ್ಲದನ್ನು ಕೂಡ ಹಾಗೆ ಹಾಕಿದ್ದಾರೆ. ಅಂದರೆ ಹಳ್ಳಿ ಕಡೆ ಇವತ್ತಿಗೂ ಬಳಸ್ತಾ ಇರೋದನ್ನ ಆ ದನಗಳಿಗೆ ಹೇಗೆ ಮೂಗುದಾರ ಹಾಕೋರು ಅಥವಾ ಕತ್ತಿಗೆ ಹೇಗೆ ಗಂಟೆ ಕಟ್ಟೋರು ಅದನ್ನೆಲ್ಲ ಅಷ್ಟೇ ನೀಟಾಗಿ ಅಷ್ಟೇ ಡೀಟೇಲ್ಡಾಗಿ ಹಾಕಿದ್ದಾರೆ. ಸೊ ಇವಾಗ ನೋಡಿ, ನೋಡಿದ್ರೆ ಭಯ ಆಗುತ್ತೆ. ಆ ಕಣ್ಣುಗಳನ್ನ ನೋಡಿದ್ರೆ ಭಯ ಆಗುತ್ತೆ. ಇಫ್ ಇನ್ ಕೇಸ್ ಏನೋ ನಾನು ಅನ್ಕೊಳ್ತಾ ಇದ್ದೆ ಹಿಂಗೆ ತೋರಿಸ್ತಾ ಇದ್ದಾರೋ ಮೂವ್ ಮಾಡಿಬಿಟ್ರೆ ಹೆಂಗೆ ಓಡೋಗ್ಬಿಡ್ತೀನಿ ನಾನು ಅಂತ. ಸೊ ಇವಾಗ ನಾನು ಜಾನುವಾರುಗಳ ಸಂತೆಯಲ್ಲಿದ್ದೀನಿ. ಹಳ್ಳಿ ಕಡೆ ಹೇಳ್ತಾರೆ ದನದ ಸಂತೆ ನಡೆಯುತ್ತೆ ಅಂತ. ಯೂಶಲಿ ಸ್ಕೂಲ್ಗಳಲ್ಲೆಲ್ಲ ಬೈತಾ ಇದ್ರು, ಮಕ್ಕಳೆಲ್ಲ ಗಲಾಟೆ ಮಾಡ್ಬೇಕಾದ್ರೆ ದನದ ಸಂತೆ ಅಂತ ಅನ್ಕೊಂಡಿದ್ರ ಇದನ್ನ ಅಂತ ಬೈತಾ ಇದ್ರು. ಬಿಕಾಸ್ ಜಾನುವಾರುಗಳ ಸಂತೆಯಲ್ಲಿ, ದನದ ಸಂತೆಯಲ್ಲಿ ಅಷ್ಟು ಸೌಂಡ್ ಇರುತ್ತೆ, ಎಲ್ಲ ಕಡೆ ವ್ಯಾಪಾರ ಆಗ್ತಿರುತ್ತೆ, ಬಾರ್ಗೇನ್ ಮಾಡ್ತಿರ್ತಾರೆ, ಎಷ್ಟು ಅಷ್ಟು ಅಂತೆಲ್ಲ ಕೇಳ್ತಿರ್ತಾರೆ. ಸೊ ಅದನ್ನ ಇಲ್ಲಿ ತೋರಿಸಿದೆ ನೋಡಿ. ಎಲ್ಲಾ ಥರದ ಜಾನುವಾರುಗಳನ್ನ, ಎಲ್ಲಾ ಥರದ ದನಗಳನ್ನ ತೋರಿಸಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನ. ಜೊತೆಗೆ ಇಲ್ಲಿ ವ್ಯಾಪಾರ ಮಾಡೋದು, ಅಂದ್ರೆ ವ್ಯಾಪಾರ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಹೇಗೆ ವ್ಯಾಪಾರ ಮಾಡ್ತಾರೆ ಅಂತ. ಸೊ ವ್ಯಾಪಾರ ಮಾಡೋದನ್ನ, ಜಾನುವಾರುಗಳ ಸಂತೆ ಯಾವ ರೀತಿ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಇವಾಗೆಲ್ಲ ನಾವು ಪರ್ಸ್ ಇಟ್ಕೊಂತೀವಿ ಅಥವಾ ವಾಲೆಟ್, ಅದೂ ಇಲ್ಲ. ಇನ್ಫ್ಯಾಕ್ಟ್ ಇವಾಗ ಪರ್ಸಲ್ಲಿ ಕ್ಯಾಶ್ ಇಡೋದೇ ಬಿಟ್ಬಿಟ್ಟಿದ್ವಿ ನಾವೆಲ್ಲ. ಇವಾಗೆಲ್ಲ ಡಿಜಿಟಲ್ ಪೇ, ಗೂಗಲ್ ಪೇ, ಫೋನ್ ಪೇ, ಅಕೌಂಟ್ ಟ್ರಾನ್ಸ್ಫರ್ ಅಂತ ಮಾಡ್ತಿದ್ವಿ. ಮುಂಚೆ ಆ್ಯಕ್ಚುಲಿ ಈ ಥರ ಚೀಲಗಳನ್ನ ಇಟ್ಕೊಳ್ಳೋರು. ನನಗೆ ಚೀಲ ಅಂದರೆ ನೆನಪಾಗುತ್ತೆ. ನಮ್ಮ ಅಜ್ಜಿ ಹತ್ರ ಒಂದು ಚೀಲ ಇತ್ತು, ಅದರೊಳಗಡೆ ಎಲೆ, ಅಡಿಕೆ, ಸುಣ್ಣ ಅದರೊಳಗಡೆ ಇಟ್ಕೊಂಡು ಅದರೊಳಗಡೆ ಕಾಯಿನ್ಸ್ 25 ಪೈಸೆ, 50 ಪೈಸೆ, 1 ರೂಪಾಯಿ ಅದನ್ನೆಲ್ಲ ಚೀಲದಲ್ಲಿ ಇಟ್ಕೊಂಡಿರೋರು. ನಮ್ಮ ಅಜ್ಜಿ ಮಲ್ಕೊಂಡಾಗ ಎಲ್ಲರೂ ಹೋದಾಗ ಆ ಚೀಲದಲ್ಲಿ 1 ರೂಪಾಯಿ 2 ರೂಪಾಯಿ ಎತ್ಕೊಂಡು ಹೋಗ್ತಿದ್ವಿ. ಅವಾಗೆಲ್ಲ 1 ರೂಪಾಯಿ 2 ರೂಪಾಯಿ ಬಹಳ ದೊಡ್ಡದು. ಸೊ ಆ ಚೀಲದಲ್ಲಿ ಅವರು ದುಡ್ಡು ತೊಗೊಂಡು ಬಂದು ವ್ಯಾಪಾರ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಎತ್ತುಗಳೆಲ್ಲ ಅಂದರೆ ಬೇರೆ ಬೇರೆ ರೀತಿ ನೋಡಿ. ಎತ್ತು ತಲೆಗೆ ಹಣೆ ಕಟ್ಟಿರೋದು, ಆ ಕೋಡಿಗೆ ಕಟ್ಟಿರೋದು ಎಷ್ಟು ಚೆನ್ನಾಗಿದೆ. ಮತ್ತು ನೋಡಿ, ಎತ್ತು ವ್ಯಾಪಾರ ಮಾಡಬೇಕಾದ್ರೆ ಹಲ್ಲು ಬಾಯಿ ಓಪನ್ ಮಾಡಿಬಿಟ್ಟು ನೋಡೋರು. ಅದು ಎಷ್ಟು ವಯಸ್ಸಾಗಿದೆ ಆ ಎತ್ತಿಗೆ ಅಂತ ಅದನ್ನು ಬಾಯಿ ಓಪನ್ ಮಾಡಿಬಿಟ್ಟು ಹಲ್ಲುಗಳನ್ನ ನೋಡೋರು. ಸೊ ಅದನ್ನು ನೋಡ್ತಿದ್ದಾರೆ. ಅಂದರೆ ಆ ಎತ್ತಿನ ಬಾಯಿ ಓಪನ್ ಮಾಡಿ ಎಷ್ಟು ವಯಸ್ಸಾಗಿದೆ ಏನು ಅನ್ನೋದನ್ನು ಕೂಡ ನೋಡ್ತಾ ಇದ್ದಾರೆ. ಅದೆಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಕಡೆನೂ ಅಷ್ಟೇ. ಅಂದರೆ ಎತ್ತು ಹೇಗೆ, ಏನು, ಎಷ್ಟು ಕೊಡ್ತೀರಾ, ನೀವೆಷ್ಟು ಕೊಡ್ತೀರಾ, ನಾವೆಷ್ಟು ಕೊಡ್ತೀವಿ ಅಂತ ಬಾರ್ಗೇನ್ ಮಾಡೋದು. ಎಲ್ಲ ರೀತಿ ಬೇರೆ 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 ಎತ್ತುಗಳಿದೆ, ಎಮ್ಮೆಗಳಿದೆ. ಸೊ ಅದನ್ನೆಲ್ಲ ಹೇಗೆ ವ್ಯಾಪಾರ ಮಾಡ್ತಾರೆ. ಇದು ವ್ಯಾಪಾರ ಕುದುರಿಸೋದು ಅಂತ ಹೇಳ್ತಾರೆ. ಅಂದರೆ ಈಗ ಡೀಲ್ ಆಗಿರುತ್ತೆ. ಸೊ ಇಷ್ಟಕ್ಕೆ ಅಂತ ಹೇಳಿರ್ತಾರೆ. ಇವಾಗ ನಾನು 50,000 ಅಂತ ಹೇಳಿರ್ತೀನಿ ಅಥವಾ ಅವರು 60,000 ಅಂತ ಹೇಳಿರ್ತಾರೆ. ಅದನ್ನು ಚೌಕಾಸಿ ಮಾಡಿಬಿಟ್ಟು ಆ ಡೀಲ್ ಕುದುರಿಸೋದು ಅದನ್ನು ತೋರಿಸ್ತಾ ಇದ್ದಾರೆ. ಮುಂಚೆ ಡೀಲ್ ಕುದುರಿಸೋದು ಹೇಗೆ ಮಾಡ್ತಾಯಿದ್ರು, ವ್ಯಾಪಾರ ಹೇಗೆ ಮಾಡ್ತಾಯಿದ್ರು, ಅದನ್ನು ಡೀಲ್ ಹೇಗೆ ಕುದುರಿಸ್ತಾಯಿದ್ರು ಅಂತ ನೋಡಿ. ಕೈ ಮೇಲೆ ಒಂದು ಬಟ್ಟೆ ಹಾಕ್ಕೊಂಬಿಟ್ಟು ಒಳಗಡೆನೇ ಡೀಲ್ ಮಾಡೋದು. ನಾನು ಇಷ್ಟು ಕೊಡ್ತೀನಿ, ಎಷ್ಟು ಓಕೆನಾ ಅಂತ ಹೇಳೋದು. ಸೊ ಅದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಸೊ ಇದು ಅದೇ ಜಾನುವಾರುಗಳ ಜಾತ್ರೆಯಲ್ಲಿ, ದನದ ಸಂತೆಯಲ್ಲಿ ಅಥವಾ ಜಾನುವಾರುಗಳ ಸಂತೆಯಲ್ಲಿ ಹೇಗೆ ವ್ಯಾಪಾರ ಆಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಹಸುವಾಗ್ತದೆ. ಸೊ ಅದಕ್ಕೆ ಇವಾಗ ತಾನೇ ಒಂದು ಸ್ಪೆಷಲ್ ಫುಡ್ನ ಆರ್ಡರ್ ಮಾಡಿದ್ದೀನಿ. ಆಬ್ವಿಯಸ್ಲಿ ನಿಮಗೆ ನೋಡಿದ್ರೆ ನಿಮ್ಮ ಬಾಯಲ್ಲೆಲ್ಲ ನೀರು ಬರುತ್ತೆ. ಬಿಕಾಸ್ ನನಗಂತೂ ಅಷ್ಟು ಇಷ್ಟ ಆಗಿದೆ. ಅಲ್ಲಿಂದ ಬರ್ತಾ ಎಲ್ಲರೂ ತಿಂತಾ ಇರೋದು ನೋಡಿ ನನಗೆ ಹಸಿವು ಜಾಸ್ತಿ ಆಗಿದೆ, ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಆ ಸ್ಪೆಷಲ್ ಫುಡ್ ಇನ್ನೇನು ಬರುತ್ತೆ. ಸೊ ನಿಮಗೂ ತೋರಿಸ್ತೀನಿ ಏನದು ಅಂತ. ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ವೆಯ್ಟ್ ಮಾಡೋಕ್ಕೂ ಕಷ್ಟ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಇವಾಗ ತಾನೇ ಆರ್ಡರ್ ಮಾಡಿ ಬಂದಿದ್ದೀನಿ. ಸೊ ವೆಯ್ಟ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತದೆ. ಬಿಕಾಸ್ ಅಲ್ಲಿ ನೋಡಿದ್ರೆ ನಂಗೆ ಹಸಿವು ಜಾಸ್ತಿ ಆಗ್ತಾ ಇದೆ. ಸೊ ಇನ್ನೇನು ಬರುತ್ತೆ ವೆಯ್ಟ್ ಮಾಡೋಣ.
ಥ್ಯಾಂಕ್ ಯು. ನಾನು ಹೇಳಿದೆ ನೋಡಿದ್ರೆ ನಿಮಗೆಲ್ಲ ಬಾಯಲ್ಲಿ ನೀರು ಬರುತ್ತೆ ಅಂತ. ನನಗಂತೂ ನೀರು ಬರ್ತಾ ಇದೆ. ಇನ್ಫ್ಯಾಕ್ಟ್ ನನಗಿನ್ನೂ ಹಸಿವಿದ್ದ ದಿನ ಜಾಸ್ತಿ ಆಗಿದೆ. ಸೊ ಜೋಳದ ರೊಟ್ಟಿ ಇದು ಫುಲ್ ಥಾಲಿ, ಉತ್ತರ ಕರ್ನಾಟಕದ ಫುಲ್ ಮೀಲ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ನಿಜವಾಗ್ಲೂ ನನಗೆ ಹೇಳೋದಕ್ಕೂ ಪೇಷನ್ಸ್ ಇಲ್ಲ, ಬಿಕಾಸ್ ಇದು ನೋಡಿದ್ಮೇಲೆ ಫಸ್ಟ್ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಹೇಳ್ತೀನಿ ಏನೇನಿದೆ ಅಂತ. ಒಬ್ವಿಯಸ್ಲಿ ನಿಮಗೆಲ್ಲ ಜೋಳದ ರೊಟ್ಟಿ ಗೊತ್ತು. ಜೋಳದ ರೊಟ್ಟಿ ಜೊತೆಗೆ ಬೆಣ್ಣೆ ಇದೆ. ಇದೇ ಇಷ್ಟ ಆಗೋದು, ಎಷ್ಟು ಚಂದ ಬೆಣ್ಣೆ ಜೊತೆ ಕೊಟ್ಟಿದ್ದಾರೆ. ಮೊಸರಿದೆ, ಪಾಯಸ ಇದೆ, ಎಣ್ಗಾಯಿ ಇದೆ, ಜೊತೆಗೆ ಹೆಸರು ಕಾಳು ಪಲ್ಯ ಇದೆ, ಸಾಂಬಾರಿದೆ, ರಸಮ್ ಇದೆ, ಹಪ್ಪಳ ಇದೆ, ಹಪ್ಪಳ ಜೊತೆಗೆ ಮೆಂತ್ಯ ಸೊಪ್ಪಿದೆ, ಉಪ್ಪಿನಕಾಯಿ ಇದೆ, ಈರುಳ್ಳಿ ಇದೆ, ಸೌತೆಕಾಯಿ ಇದೆ, ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವೀಟ್ ಕೂಡ ಇದೆ. ಆ್ಯಂಡ್ ಸ್ವೀಟ್ ಜೊತೆಗೆ ಮೆಂತ್ಯ ಸೊಪ್ಪಿದೆ, ಮತ್ತು ಈರುಳ್ಳಿ ಇದೆ. ನಂಗೆ ನಿಜವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಹೇಗೆ ಕರೀತಾರೆ ಅಂತ ಗೊತ್ತಿಲ್ಲ, ಬಟ್ ಇದು ಈರುಳ್ಳಿ ಇದೆ, ಚಿಕ್ಕ ಈರುಳ್ಳಿ ಇದೆ, ಅಂದರೆ ಅವಾಗ ತಾನೇ ಬೆಳೀತಾ ಇರುತ್ತಲ್ಲ ಆ ಈರುಳ್ಳಿ ಇದೆ. ಇದನ್ನು ಕೂಡ ತಿಂತಾರಂತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನಾನು ಯಾವತ್ತೂ ತಿಂದಿಲ್ಲ. ಆ್ಯಂಡ್ ಬಜ್ಜಿ ಇದೆ, ಈಗ ಸಖತ್ತಾಗಿದೆ ನೋಡಿ, ಮೆಣಸಿನ್ಕಾಯಿ ಬಜ್ಜಿ ಇದೆ, ಸೌತೆಕಾಯಿ ಇದೆ. ಸೊ ಇದು ಉತ್ತರ ಕರ್ನಾಟಕದ ಫುಲ್ ಮೀಲ್ಸ್, ಫುಲ್ ಥಾಲಿ ಇವಾಗ ನನ್ನ ಹತ್ರ ಇದೆ. ನಾನು ಜೋಳದ ರೊಟ್ಟಿ ತಿಂದಿದ್ದೆ ನಮ್ಮ ಕಡೆ, ನಂದು ಹಾಸನ. ಸೊ ನಮ್ಮ ಕಡೆ ಜೋಳದ ರೊಟ್ಟಿ ತಿಂದಿದ್ದೆ, ಬಟ್ ಈ ಥರ ಅಂದರೆ ಈ ಈರುಳ್ಳಿ ಸಮೇತ ಅಥವಾ ಮೆಂತ್ಯ ಸೊಪ್ಪನ್ನ ಹೀಗೆ ತಿಂತಾರೆ ಫಸ್ಟ್ ಟೈಮ್. ಸೊ ಫಸ್ಟ್ ಯಾವುದನ್ನು ಟ್ರೈ ಮಾಡ್ಬೇಕಂತ ಗೊತ್ತಿಲ್ಲ. ಫಸ್ಟ್ ಜೋಳದ ರೊಟ್ಟಿ ಒಂದು ಸ್ವಲ್ಪ ತಿಂದ್ಬಿಡ್ತೀನಿ. ಸಾಕಾಗಿದೆ. ನಾನು ಫಸ್ಟ್ ಟೈಮ್ ಅಂದರೆ ಈ ಥರ ಉತ್ತರ ಕರ್ನಾಟಕ ಥಾಲಿ ತಿಂತಾರೆ. ನಾನು ಫಸ್ಟ್ ಟೈಮ್ ಜೋಳದ ರೊಟ್ಟಿ ತಿಂದಿದ್ದೆ, ಬಟ್ ಈ ಸೊಪ್ಪು ಇದನ್ನೆಲ್ಲ ನಾನು ತಿಂದಿರಲಿಲ್ಲ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ಬಟ್ ಇಟ್ಸ್ ಡೆಲಿಷಿಯಸ್. ಸಾಕಾಗಿದೆ. ಥ್ಯಾಂಕ್ ಯು.